ನಿಧಾನ, ತುಂಬ ನೋವಾಗ್ತಾ ಇದೆಪ್ಪ. ಅಪ್ಪ ನಿಮ್ಗೆ ಬೈದರು ಅಂತ ಬೇಜಾರು ಮಾಡ್ಕೋಬೇಡಿ. ಅವರು ಆ ಮೂಮೆಂಟ್ಗೆ ಆ ಥರ ರಿಯಾಕ್ಟ್ ಮಾಡಿದ್ರು ಅಷ್ಟೇ. ಅದನ್ನೆಲ್ಲ ಮನ್ಸಿಗೆ ಹಾಕೋಬೇಡಿ ಅಮ್ಮ. ನೀವು ಆರಾಮಾಗಿ ರೆಸ್ಟ್ ಮಾಡಿ. ದಾಕ್ಷಾಯಿಣಿ, ನೋಡು, ನೀನು ಹೆತ್ತ ಮಗ ಯಾವಾಗಲೂ ನನ್ನ ಕಾಲು ಬುಡದಲ್ಲೇ ಬಿದ್ದಿರ್ತಾನೆ. ನೀನು ಜನ್ಮ ಕೊಟ್ಟಿದ್ಯಾ, ನಾನು ಜೀವನ ಕೊಟ್ಟಿದ್ದೀನಿ. ಅದಕ್ಕೆ ನನ್ನ ಮುಂದೆ ಇವನು ಯಾವತ್ತೂ ನಿಷ್ಠಾವಂತ ನಾಯಿ ಥರ ಇರ್ತಾನೆ. ನಾನು ಹೇಗೆ ಹೇಳ್ತೀನೋ ಹಾಗೆ ಕೇಳ್ತಾನೆ. ಇಲ್ಲ, ಶರತ್ನ ದುರ್ಗಾಯಿಂದ ದೂರ ಮಾಡಲೇಬೇಕು. ಯಾವುದೇ ಕಾರಣಕ್ಕೂ ಇವರಿಬ್ಬರು ಒಂದಾಗಬಾರ್ದು. ಹತ್ರ ಆಗೋದಕ್ಕೆ ನಾನು ಬಿಡೋದಿಲ್ಲ. ಅಮ್ಮ, ತುಂಬ ನೋವಾಗ್ತಾ ಇದೆಯಾ? ಡಾಕ್ಟರ್ನ ಕರೆಸ್ಲಾ? ನೋವಾಗ್ತಾ ಇರೋದು ನಿಜ ಶರತ್, ಆದರೆ ಬಿದ್ದಿರೋ ನೋವಿಂದ ಅಲ್ಲ ಮಗನೇ, ಮನಸ್ಸಿನ ನೋವು. ನೀನು ನೋಡಿದಾಗ, ನೀನನ್ನು ನೆನೆಸ್ಕೊಂಡಾಗಲೆಲ್ಲ ನನಗೆ ತುಂಬ ಸಂಕಟ ಆಗುತ್ತೆ ಕಣೋ. ನನಗೋಸ್ಕರನ? ಅಮ್ಮ, ಏನು ಹೇಳ್ತಾ ಇದ್ದೀರಾ? ಅಲ್ಲ, ನನಗೇನಾಗಿದೆ? ನೀನೆಷ್ಟು ಒಳ್ಳೆಯವನು ಶರತ್. ನಿನ್ನಂಥ ಮಗ, ನಿನ್ನಂಥ ಗಂಡ, ನಿನ್ನಂಥ ಅಪ್ಪ ಈ ಪ್ರಪಂಚದಲ್ಲಿ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ನಿನಗೆ ಜೀವನದಲ್ಲಿ ಎಲ್ಲ ಸಂಪತ್ತು ಸುಖ ಸಿಕ್ಕಿದೆ. ಆದರೆ ನಿನಗೆ ಸಿಗ್ಬೇಕಾದ ನಿಜವಾದ ಪ್ರೀತಿ, ಹೆಂಡತಿ ಪ್ರೀತಿ ಮಾತ್ರ ಸಿಗ್ಲೇ ಇಲ್ವಲ್ಲೋ. ಒಂದ್ ವೇಳೆ ಇವತ್ತು ನನ್ನ ಸೊಸೆ ಅಂಬಿಕಾ ಏನಾದ್ರೂ ಬದುಕಿದ್ರೆ ನೀನೆಷ್ಟು ಸಂತೋಷವಾಗಿರ್ತಾ ಇದ್ದೆ ಅಲ್ವಾ ಶರತ್? ಆದರೆ ದುರ್ಗಾ ಏನಮ್ಮ? ದುರ್ಗಾ ವಿಷಯದಲ್ಲಿ ನಿಮ್ಗೆ ಯಾಕೆ ಬೇಜಾರು? ಅವಳಿಂದ ನಿಮ್ಗೇನಾದ್ರೂ ತೊಂದರೆ ಆಯ್ತಾ? ಚೇಚೆ, ದುರ್ಗಾ ಯಾಕೋ ನನಗೆ ತೊಂದರೆ ಕೊಡ್ತಾಳೆ? ಪಾಪ, ಅವಳು ತುಂಬಾ ಒಳ್ಳೆ ಹುಡುಗಿ. ದುರ್ಗಾ ಕೂಡ ನನ್ನನ್ನು ಅಷ್ಟೇ ಪ್ರೀತಿ ಮಾಡಲಿ, ನೀನೇ ಅವಳು ಸರ್ವಸ್ವ ಆಗಿರ್ಲಿ ಅಂತ ನಾನು ಎಷ್ಟು ಬೇಡ್ಕೋತೀನಿ ಗೊತ್ತಾ. ಆದರೆ ದುರ್ಗಾ ಅವಳಿ ಮನೆಗೆ ಸೊಸೆ ಆಗಿ ಬಂದಿತ್ತು, ನಿನ್ ಜೊತೆ ಸಂಬಂಧಕ್ಕೆ ಒಪ್ಕೊಂಡಿದ್ದು ಬರೀ ಹಿತನಕ್ಕೋಸ್ಕರ. ಅದು ಇವತ್ತಿಗೂ ನನ್ನ ಕಣ್ಣಿಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಶರತ್. ಒಬ್ಬ ತಾಯಿ ಪ್ರೀತಿ ಮಾತ್ರ ದುರ್ಗನ ಈ ಮನೆಯಲ್ಲಿ ಕಟ್ಟಾಕಿದೆ ಶರತ್. ಹೆಂಡತಿ ಪ್ರೀತಿ ಅಲ್ಲ. ದುರ್ಗಾ ಹಿತನ್ಗೆ ತಾಯಿ ಆಗೋದಕ್ಕೆ ನೋಡ್ತಾ ಇದ್ದಾಳೆ ಶರತ್.